ಸೊ ಈಗ ನಾವು ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಸೊ 100 ಕಿಲೋಮೀಟರ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ. ಸೊ 160 ಪ್ಲಸ್ 1600 ಐಲ್ಯಾಂಡ್ಸ್ ಇರುತ್ತೆ. ಸೊ ಅಲ್ಲೋಗಿ ನೋಡೋಣ. ಹಾಯ್, ಸೊ ಇವಾಗ ನಾವು ನಮ್ಮ ಹನಾಯ್ ರೂಮಿಂದ ಇವತ್ತು ಕ್ರೂಸಿಗೆ ಹೊರಟಿದ್ದೀವಿ. ಕ್ರೂಸಲ್ಲಿ ನಾವು ಕ್ಯಾಟ್ಬಾ ಐಲ್ಯಾಂಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ಕ್ರೂಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಇದು ಡಂಪ್ಲಿಂಗ್ ಇದು, ಆ್ಯಂಡ್ ದಿಸ್ ಇಸ್ ಎಗ್ ಕಾಫಿ. ಇದು ಬನ್ನಿ. ನಮಗೆಲ್ಲ ಹೆಂಗೆ ಇಡ್ಲಿ ವಡೆ ಸಿಗುತ್ತೋ ಇಂಡಿಯಾನಲ್ಲಿ, ಆ ಥರ ಇಲ್ಲಿ ಬನ್ನಿ ಎಲ್ಲ ಕಡೆ ಸಿಗುತ್ತೆ. ಈಗ ನಾವು ಬಸ್ಸಿಂದ ಕ್ಯಾಟ್ಬಾ ಐಲ್ಯಾಂಡ್ಗೆ ಫಾಸ್ಟ್ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು 10 ಮಿನಿಟ್ಸು, ಮತ್ತು ಕ್ಯಾಟ್ಬಾ ಐಲ್ಯಾಂಡಿಂದ ನಮ್ಮ ಕ್ರೂಸಲ್ಲಿ ಇರ್ತೀವಿ. ಸೊ ಕ್ರೂಸ್ ಸ್ಟಾರ್ಟ್ ಮಾಡಿ, ಇದು ಸ್ಟಾರ್ಟಿಂಗಲ್ಲೇ ಫಿಶಿಂಗ್ ವಿಲೇಜ್ ಅಂತ ಇದೆ. ಇಲ್ಲಿ ಒಂದು 300 ಫ್ಯಾಮಿಲೀಸು ಸಮುದ್ರದ ಮೇಲೇ ಅವ್ರ ಮನೆ ಮಾಡಿಕೊಂಡು ಫಿಶಿಂಗ್ನೇ ಅವ್ರದ್ದು ಆಕ್ಯುಪೇಷನ್ ಮಾಡಿಕೊಂಡು ಇಲ್ಲೇ ಸೆಟಲ್ ಆಗಿದ್ದಾರೆ. ಸೊ ಇದು ನೋಡ್ತಾ ಇರೋದೆಲ್ಲ ಅವ್ರ ಮನೆಗಳು, ಅಲ್ಲೆಲ್ಲ ನೆಟ್ಸ್ ಹಾಕಿ ಫಿಶಿಂಗ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡಿಕೊಂಡು ಮುಂದೆ ಹೋಗ್ತೀವಿ. ಇವತ್ತು ನಾವು ಲ್ಯಾನ್ ಹ್ಯಾಬೆ ಐಲ್ಯಾಂಡಲ್ಲಿ ಇದ್ದೀವಿ. ಸೊ ಲ್ಯಾನ್ ಹ್ಯಾಬೆಯಲ್ಲಿ ಕ್ಯಾಟ್ಬಾ ನ್ಯಾಷನಲ್ ಪಾರ್ಕ್ ಇದೆ. ಸೊ ಇವಾಗ ಅಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ದಾರೆ. ಇಲ್ಲಿ ಸೈಕಲಲ್ಲಿ ಇಲ್ಲ ಎಲೆಕ್ಟ್ರಿಕ್ ಕಾರಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲೊಂದು ವಿಲೇಜ್ ಕೂಡ ಇದೆ. ಸೊ ಇಲ್ಲಿಂದ ನಾವು ಸೈಕಲ್ ತಗೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ, ಸೈಕಲ್ ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಕಾರ್. ಮತ್ತೆ ಒಂದು ಬ್ಯೂಟಿಫುಲ್ ವಿಲೇಜ್ ಇದೆ ಅಂತ ತೋರಿಸ್ತಾರೆ. ನೋಡಿ, ಸೀನರಿ ನೋಡಿ ಹೇಗಿದೆ. ಫುಲ್ಲು ಬ್ಲೂ ಕಲರ್ ವಾಟರ್, ಗ್ರೀನರಿ ಸಕ್ಕತ್ತಾಗಿದೆ. ಸೊ ಕ್ಯಾಟ್ಬಾ ನ್ಯಾಷನಲ್ ಪಾರ್ಕಲ್ಲಿ ವಿಯಟ್ ವಿಲೇಜ್ಗೆ ಸೈಕಲಲ್ಲಿ ಹೋಗ್ತಾ ಇದ್ದೀವಿ. ಫುಲ್ ಅಲ್ಲಿ ಸಮುದ್ರ, ಅಲ್ಲಿ ಲೈಮ್ ಸ್ಟೋನ್ ಕಾಸ್ಟ್ ಫಾರ್ಮೇಷನ್ಸು, ಪೀಸ್ಫುಲ್ಲಾಗಿ ಇಂಥ ಪೀಸಲ್ಲಿ ಸೈಕಲ್ ಮಾಡೋ ಫೀಲಿಂಗೇ ಇರುತ್ತೆ. ಇಲ್ಲಿಂದ ಅರೌಂಡ್ 5 ಕಿಲೋಮೀಟರ್ಸ್ ಇದೆ. ಸೊ 5 ಕಿಲೋಮೀಟರ್ಸ್ ಕೂಡ ನಾವು ಸೈಕ್ಲಿಂಗಲ್ಲೇ ಹೋಗ್ತಾ ಇದ್ದೀವಿ. ಸೊ 2 ಆಪ್ಷನ್ ಇತ್ತು ನಾವು ಹೇಳ್ದಂಗೆ, ಎಲೆಕ್ಟ್ರಿಕ್ ಕಾರು ಪ್ಲಸ್ ಸೈಕ್ಲಿಂಗ್. ಸೊ ವಿ ಚೂಸ್ ಸೈಕ್ಲಿಂಗ್ ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲಿ ಎಲ್ಲೂ ಸೈಕ್ಲಿಂಗಲ್ಲಿ ಓಡಾಡಲ್ಲ. ಸೊ ಅಟ್ಲೀಸ್ಟ್ ಇವಾಗಲಾದರೂ ನೇಚರ್ ಎಂಜಾಯ್ ಮಾಡಿಕೊಂಡು ಲೈಕ್ ಬ್ಲೂ ವಾಟರ್ ಆ್ಯಂಡ್ ಗ್ರೀನರಿ ಸೆಂಟ್ರಲ್ಲಿ ಎಂಜಾಯ್ ಮಾಡೋಣ ಅಂತ ಸೊ ಸೈಕ್ಲಿಂಗ್ ಚೂಸ್ ಮಾಡಿ. ನಿಜವಾಗ್ಲೂ ನಾವು ಲೈಫಲ್ಲಿ ಇಲ್ಲಿ ಬರ್ತೀವಿ, ಈ ಥರ ರೋಡ್ಸಲ್ಲಿ ಹಿಂಗೆ ಸೈಕಲ್ ತುಳಿತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಇಲ್ಲಿ ಬೈಸಿಕಲ್ ಮಾತ್ರನೇ ಬರೋಕ್ಕಾಗೋದು, ಇನ್ಯಾವುದೂ ವೆಹಿಕಲ್ಸ್ ಬರಲ್ಲ. ಸೊ ಹಿಂಗೆ ಹೋಗಬೇಕು. ಬಾನದಾರಿಯಲ್ಲಿ ಚಂದ್ರ ಜಾರಿ ಹೋದ, ಸೂರ್ಯ ಮೇಲೆ ಬಂದ, ಹಸಿರು ಗಿರಿಯಂದ, ನೋಡು ಎಂತ ಚಂದ, ಸೈಕಲ್ ತುಳ್ಕೊಂಡು ಮುಂದೆ ಹೋಗು ಅಂತ ಅಂದ, ಅಂತ ಅಂತ ಅಂದ. ಇವಾಗ ನಾವು ಬಂದಿರೋದು ಲ್ಯಾನ್ ವಿಯಟ್ ವಿಲೇಜ್ ಅಂತ. ಇದೊಂದು ಬುಡಕಟ್ಟು ಜನಾಂಗ ಇರೋ ವಿಲೇಜ್. ಇದು ಡೈರೆಕ್ಟ್ ರೋಡ್ಸ್ ಏನಿಲ್ಲ, ಸಮುದ್ರದ ಮಧ್ಯ ದ್ವೀಪದಲ್ಲಿರೋದು ಇದು. ಇದನ್ನ ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಕ್ರೂಸಲ್ಲಿ ಬಂದು ಸೈಕಲ್ ತಗೊಂಡು ಬಂದಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿದೆ ವಿಲೇಜು. ಐಸೋಲೇಟೆಡ್ ಆಗಿ, ಜನಸಂಪರ್ಕ ಇಲ್ದಿರ ಕ್ಲೀನ್ ಆಗಿದೆ. ವೆರಿ ನೈಸ್.
ಹಾಕಿ ಇಕ್ಕಿದ್ದಾರೆ. ಸೊ ಇದು ಉಪ್ಪು ನೀರಂತೆ. ಸೊ ಇದನ್ನು ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಿ ಜೇನ್ದಿದೆ. ಅದರ ನೆಕ್ಸ್ಟು ಸ್ನೇಕ್. ಸೊ ಇದರ ನೀರು ಕೂಡ ಕುಡಿತಾರೆ. ಐಲ್ಯಾಂಡ್ ಒಳಗಡೆ ಬಂದ್ವಿ ಸೈಕಲ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕಾರ್ಸಲ್ಲಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಎಲ್ಲ ಟೂರಿಸ್ಟ್ಗಳು ಸೈಕ್ಲಿಂಗ್ ಮಾಡೋದನ್ನೆಲ್ಲ ನೋಡ್ಬೋದು. ಇಲ್ಲಿ ಒಳಗಡೆ ಎಷ್ಟೊಂದು ಅಟ್ರಾಕ್ಷನ್ಸ್ ಥರ ಮಾಡಿದ್ದಾರೆ ಬಂದಿರೋರಿಗೆ. ಆ್ಯಂಡ್ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಒಂಥರ ಪುಟ್ಟ ಹಳ್ಳಿ ಇದು. ಚೆನ್ನಾಗಿ ಅರೇಂಜ್ಮೆಂಟ್ಸು ಎಲ್ಲ ಇದೆ, ಚೆನ್ನಾಗಿದೆ. ಲ್ಯಾನ್ ಹ್ಯಾಬೆ ಅಂತ 2 ಟೈಪ್ ಆಫ್ ಐಲ್ಯಾಂಡ್ಸ್ ಇದೆ. ಸೊ ಇದರಲ್ಲಿ ಪೀಸ್ಫುಲ್ ಆಗಿರಬೇಕು ಅಂತ ನಾವು ಲ್ಯಾನ್ ಹ್ಯಾಬೆನ ಚೂಸ್ ಮಾಡಿದ್ದೀವಿ. ಬಿಕಾಸ್ ಹ್ಯಾಲಂಬೇನಲ್ಲಿ ಜಾಸ್ತಿ ಜನ ಇರ್ತಾರೆ, ಕ್ರೌಡ್ ಜಾಸ್ತಿ ಇರುತ್ತೆ, ಮತ್ತು ಅಲ್ಲೆಲ್ಲ ಅಷ್ಟು ಪೀಸಾಗಿರೋಕ್ಕಾಗಲ್ಲ. ಸೊ ಅದರಿಂದ ನಾವು ಲ್ಯಾನ್ ಹ್ಯಾಬೆನ ಹ್ಯಾಲಂಬೇಲಿ 1900 ಐಲ್ಯಾಂಡ್ಸ್ ಇದೆ ಆ್ಯಂಡ್ ಲ್ಯಾನ್ ಹ್ಯಾಬೆಲಿ 1400 ಇದೆ. ಆ್ಯಂಡ್ 1994 ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇಲ್ಲೆಲ್ಲ ಲೈಮ್ ಸ್ಟೋನ್ ಮೌಂಟೇನ್ಸ್ ಎಲ್ಲ ಫಾರ್ಮ್ ಆಗಿದೆ ಆ್ಯಂಡ್ ತುಂಬ ಪ್ಲೇಸ್ ಬ್ಯೂಟಿಫುಲ್ ಆಗಿದೆ. ನೀವು ಹಿಂದೆ ಕಡೆ ಏನು ನೋಡ್ತಾ ಇದ್ದೀರಾ, ಕಲ್ಲುಗಳು, ಐಲ್ಯಾಂಡ್ಸು, ಆ ಥರ ಇಲ್ಲಿ 400 ಐಲ್ಯಾಂಡ್ಸ್ ಇದೆ, ಚಿಕ್ಕದು. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಲೈಮ್ ಸ್ಟೋನ್ ಫಾರ್ಮೇಷನ್ಸು. ಇದೆಲ್ಲ ಹೆಂಗೆ ಫಾರ್ಮ್ ಆಯಿತು ಅಂತಂದರೆ ಆಲ್ಮೋಸ್ಟ್ ಲೈಕ್ 1 ಕೋಟ್ಯಾಂತರ ವರ್ಷಗಳ ಹಿಂದೆ ಇಲ್ಲಿನ ಶೆಲ್ಸು, ಫಿಶ್ದು, ಡಿಕೆ ಮ್ಯಾಟರು ಅದೆಲ್ಲ ಸೆಡಿಮೆಂಟ್ರಿ ರಾಕ್ಸ್ ಥರ ಫಾರ್ಮ್ ಆಗಿ ಇಷ್ಟು ದೊಡ್ಡ ಬೆಟ್ಟಗಳಾಗಿ ನಿಂತಿದೆ. ಸೊ ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲುಗಳು. ಇದೆಲ್ಲ ಏನು ಮಣ್ಣು ಥರ ಎಲ್ಲ, ಇದೆಲ್ಲ ಪಕ್ಕಾ ಸುಣ್ಣದ ಕಲ್ಲು. ಎಲ್ಲನೂ 400 ಇಲ್ಲಿ ಹ್ಯಾಲಂಬೇಲ್ 1900 ಎಲ್ಲ ಸುಣ್ಣದ ಕಲ್ಲೇ. ಇದೆಲ್ಲ ಸುಣ್ಣದ ಕಲ್ಲು ಫಾರ್ಮೇಷನ್. ಮತ್ತು ಇನ್ನೊಂದು ಇಲ್ಲಿ ಯುನಿಕ್ ಅಂತಂದರೆ ಇದನ್ನ ಕಾಸ್ಟ್ ಫಾರ್ಮೇಷನ್ಸ್ ಅಂತಾರೆ. ಸೊ ಇದೆಲ್ಲ ಫಾರ್ಮ್ ಆದಮೇಲೆ ಈ ನೀರು ತಾಗಿ ಕೇವ್ಸ್ ಫಾರ್ಮ್ ಆಗಿದೆ. ಸೊ ನಾವು ಕಾಯಾಕಿಂಗ್ ಹೋದಾಗ ನಿಮಗೆ ಆ ಕೇವ್ಸ್ನ ಕೂಡ ತೋರಿಸ್ತೀವಿ. ಅದನ್ನು ಕಾಸ್ಟ್ ಫಾರ್ಮೇಷನ್ ಅಂತಾರೆ. ಇದರಲ್ಲಿ ತುಂಬ ಕಾಸ್ಟ್ ಫಾರ್ಮೇಷನ್ಸ್ ನೋಡೋಕ್ಕೆ ಸಿಗೋವಂಥ ಪ್ಲೇಸು ಇದು ವರ್ಲ್ಡಲ್ಲಿ. ಸೊ ಜಿಯಾಲಜಿಕಲಿ ಮತ್ತು ಕಲ್ಚರಲಿ ಕೂಡ ತುಂಬ ಸಿಗ್ನಿಫಿಕೆನ್ಸ್ ಇರೋ ಜಾಗ ಮತ್ತು ತುಂಬ ಪೀಸ್ಫುಲ್ ಆಗಿದೆ. ವೆರಿ ನೈಸ್. ಭಯ ಆಗ್ತಾ ಇದೆ ನನಗೆ. ಒಂದು ಸೆಕೆಂಡ್, ಬೇಡ, ಇದು ಬೇರೆ ಇದೆ. ಲಾಸ್ಟ್ ಡೇ ಇನ್ ವಿಯೆಟ್ನಾಂ ಹನಾಯ್. ಇವತ್ತು ನಾವು ಟ್ರೈನ್ ಸ್ಟ್ರೀಟ್ ಹೋಗಿ ಅಲ್ಲಿಂದ ಶಾಪಿಂಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಬೈಕ್ಸ್ ಎಲ್ಲ ರೆಂಟ್ ಮಾಡಿ ಇವಾಗ ಪೆಟ್ರೋಲ್ ಹಾಕ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಅಲ್ಲಿ ಸ್ವಲ್ಪ ಶಾಪಿಂಗು, ಟ್ರೈನ್ ಸ್ಟ್ರೀಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ತೀವಿ. ಇವಾಗ ಟ್ರೈನ್ ಬರ್ತಾ ಇದೆ, ನಿಮಗೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಟ್ರೈನ್ ಸ್ಟ್ರೀಟಲ್ಲಿ ಇದ್ದೀವಿ ನಾವು.
ಎಷ್ಟೇ ಊರು ಸುತ್ತಿದ್ರು ಎಷ್ಟೇ ಕಂಟ್ರಿ ಸುತ್ತಿದ್ರು ನಮ್ಮ ಊರೇ ನಮ್ಗೆ ಚಂದ, ನಮ್ಮ ನಾಡೇ ನಮ್ಗೆ ಚಂದ. ನಥಿಂಗ್ ಕ್ಯಾನ್ ಬೀಟ್ ದಟ್ ಅಷ್ಟೇ. ಬೀಯಿಂಗ್ ಬ್ಯಾಕ್ ಇನ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರಿಗೆ ಬರ್ತಾ ಇದ್ದೀವಿ ಅಂದಾಗ ಆಗೋ ಫೀಲೇ ಒಂಥರ ಖುಷಿ. ಮನೆಗೆ ವಾಪಸ್ ಹೋಗ್ತಾನೆ ಒಂದು ಬಿಸಿ ಬಿಸಿ ಮಸಾಲೆ ದೋಸೆ ತಿಂದ್ಬಿಟ್ಟು ಮಸಾಲೆ ದೋಸೆ ಏನು ತಿಂತೀಯ ಬ್ರೋ? ಮನೆಗೆ ಹೋಗಿ ರಾಗಿ ಮುದ್ದೆ ಚಿಕನ್ ಸಾರು ಹೊಡೆಯೋಣ. ಓಕೆ, ಬ್ಯಾಟಿಂಗ್ ಮಾಡಿ ಹಾಂ. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. 7 ದಿನ ಹೆಂಗೋಯ್ತು ಅಂತ ಗೊತ್ತಾಗಿಲ್ಲ. ತುಂಬ ಪ್ಯಾಕ್ಟಾಗಿದ್ದು ಎಲ್ಲ ಕವರ್ ಮಾಡಿದ್ವಿ ನಾನು ನನಗೆ. ಬಟ್ ತುಂಬ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು, ಆದಷ್ಟು ಟ್ರೈ ಮಾಡಿದ್ವಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಬೇರೆ ಕಂಟ್ರೀಸ್ ವಿಸಿಟ್ ಮಾಡಿರೋದ್ರಲ್ಲೆಲ್ಲ ಇಂಗ್ಲೀಷ್ ಕಾಮನ್ ಗ್ರೌಂಡ್ ಇರ್ತಾ ಇತ್ತು. ಇಲ್ಲಿ ನೋ ಇಂಗ್ಲೀಷ್ ಅಲ್ದಿರ 8 days ಸರ್ವೈವ್ ಮಾಡಿದ್ದೀವಿ. ಸೊ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾವೇ ಇಂಡಿಯನ್ ಸ್ಟೋರ್ಸ್ನ ಹುಡುಕೊಂಡು ಹೋಗಿ ಅದೊಂದು ಒಂಥರ ಅಡ್ವೆಂಚರಸ್ ಆಗಿತ್ತು. ಸುಮ್ಮನೆ ಹೋಗಿ ಎಲ್ಲ ಕಡೆನೂ ಯಾವ ಊರಿಗೆ ಹೋದ್ರೂ ಹುಡ್ಕು ಇಂಡಿಯನ್ ಗ್ರಾಸರಿ ಸ್ಟೋರ್ ಹುಡ್ಕು ತಗೊಂಬ ಅಡುಗೆ ಮಾಡು. ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಸಿಟಿ, ಹಳ್ಳಿ, ಕ್ರೂಸು, ನೀರು, ಬೀಚು ಎಲ್ಲ ನೋಡಿದ್ವಿ. ಆ್ಯಂಡ್ ಸೈಕ್ಲಿಂಗು ಮೇಯ್ನು. ನಾವು ಇಲ್ಲೆಲ್ಲೂ ತುಳಿಯೋದೇ ಇಲ್ಲ ಸೈಕ್ಲಿಂಗ್, ಅಲ್ಲಿ ತುಳಿದಿದ್ದೀವಿ. ಟೂರಿಸ್ಟ್ ಅಲ್ಲಿರೋ ಲೋಕಲೈಟ್ಸ್ ಥರ ಎಕ್ಸ್ಪ್ಲೋರ್. ಬಟ್ ವಿಯೆಟ್ನಾಮ್ ಇಸ್ ಒನ್ ಗುಡ್ ಡೆಸ್ಟಿನೇಷನ್ ವಿಚ್ ಹ್ಯಾಸ್ ಎವ್ರಿಥಿಂಗ್ ಅಂತ ಅನ್ಸುತ್ತೆ. ಇಟ್ ಹ್ಯಾಸ್ ಎವ್ರಿಥಿಂಗ್ ಫ್ರಮ್ ಕಲೆಕ್ಷನ್ ಆಫ್ ಆಲ್, ಫ್ರಮ್ ಸ್ಕೈ ಸ್ಕ್ರೇಪರ್ಸ್ ಟು ಕ್ರೂಸಸ್, ಬೀಚಸ್ ಎಲ್ಲ ಇದೆ. ಇಟ್ಸ್ ಎ ಗುಡ್ ಡೆಸ್ಟಿನೇಷನ್. ಕರ್ನಾಟಕದ It's worth it. ಓಕೆ, ಸೊ ವಿಲ್ ಮೀಟ್ ಯು ಇನ್ ದ Until next ನೆಕ್ಸ್ಟ್ time. ವಿಡಿಯೋ. ಬಾಯ್ ಬಾಯ್ ಗೈಸ್.